ಎಜ್ರನು ಪುಸ್ತಕ 8ನೇ ಅಧ್ಯಾಯ 21ನೆಯ ವಚನವನ್ನು ಓದುತ್ತಿದ್ದೇನೆ. ಆಮೇಲೆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲಾ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಉಂಟಾಗುವ ಹಾಗೆ ಆತನಿಗೆ ಬೇಡಿಕೊಳ್ಳಬೇಕೆಂದು ಅಹಾವ ನದಿಯ ಬಳಿಯಲ್ಲಿ ಉಪವಾಸವಿರಬೇಕೆಂದು ಪ್ರಕಟಿಸಿದೆನು. ಪ್ರಿಯ ಸಹೋದರ ಸಹೋದರಿಯರೇ, ಎಜ್ರನು ದಾಸತ್ವದ ಬಂಧನದಿಂದಲೂ ದಾಸತ್ವ ಬಂಧನ ಬದುಕಿನಿಂದಲೂ ಬಿಡುಗಡೆ ಹೊಂದಿ ಈಗ ಸ್ವೇಚ್ಛದೊಂದಿಗೆ ಸ್ವ ಇಚ್ಛೆಯಿಂದ ದೇವರನ್ನು ಆರಾಧಿಸಬೇಕೆಂದು ತನ್ನೊಂದಿಗೆ ಕೆಲವರನ್ನು ಕರೆದುಕೊಂಡು ಬಾಬೇಲ್ ದೇಶವನ್ನು ಬಿಟ್ಟು ಇಸ್ರಾಯೇಲ್ ದೇಶಕ್ಕೆ, ಪ್ರಾಮುಖ್ಯವಾಗಿ ಯೆರೂಸಲೇಮ್ ಪಟ್ಟಣಕ್ಕೆ ಪ್ರಯಾಣ ಮಾಡಿ ಹೋಗುತ್ತಿದ್ದಾನೆ. ಈ ಪ್ರಯಾಣ ಒಳ್ಳೆಯದಾಗಿದೆ. ಯಾವ ಪ್ರಯಾಣ? ಬಾಬೇಲ್ ದೇಶವನ್ನು ಬಿಟ್ಟು ಯೆರೂಸಲೇಮ್ ಎಂಬ ಪಟ್ಟಣಕ್ಕೆ ಹೋಗುವುದು ಕ್ಷೇಮವಾಗಿದೆ. ಸಹೋದರ ಸಹೋದರಿಯರೇ, ಆ ಕಾಲದ ಬಾಬೇಲ್ ದೇಶವು ಲೋಕಕ್ಕೆ ಸಾದೃಶ್ಯವಾಗಿದೆ, ಪಾಪಕ್ಕೆ ಸಾದೃಶ್ಯವಾಗಿದೆ, ಪಾಪಿಷ್ಟ ಲೋಕಕ್ಕೆ ಸಾದೃಶ್ಯವಾಗಿದೆ. ಯೆರೂಸಲೇಮ್ ಪಟ್ಟಣವು ಪರಲೋಕಕ್ಕೆ, ಇಲ್ಲವೇ ದೇವರ ಸನ್ನಿಧಿಗೆ, ಇಲ್ಲವೇ ಆತ್ಮಿಕತೆಗೆ ಸಾದೃಶ್ಯವಾಗಿದೆ. ಅದೇ ರೀತಿಯಾಗಿ ಐಗುಪ್ತ ದೇಶವು ಕೂಡ ಲೋಕಕ್ಕೂ ಹಾಗೂ ಪಾಪಕ್ಕೂ ಸಾದೃಶ್ಯವಾಗಿದೆ. ದೇವರು ವಾಗ್ದಾನ ಮಾಡಿರುವಂತಹ ಇಸ್ರಾಯೇಲ್ ದೇಶವು ದೇವರ ರಾಜ್ಯಕ್ಕೂ ಪರಲೋಕಕ್ಕೂ ದೇವರ ಸನ್ನಿಧಿಗೂ ಸಾದೃಶ್ಯವಾಗಿದೆ. ಆ ದಿನ ದೇವರು ತನ್ನ ಪ್ರಜೆಗಳನ್ನು ಪಾಪದಿಂದಲೂ ಪಾಪದ ಅಧಿಕಾರದಿಂದಲೂ ಪಾಪಿಷ್ಟ ಪರಿಪಾಲನೆಯಿಂದಲೂ ಬಿಡಿಸಬೇಕು ಎಂದು ಆಶಿಸಿರುವುದರಿಂದಲೇ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ವಾಗ್ದಾನ ಮಾಡಿರುವಂತಹ ಕಾನಾನ್ ದೇಶಕ್ಕೆ ನಡೆಸುತ್ತಾರೆ. ಐಗುಪ್ತ ದೇಶ ಪರಿಪಾಲಿಸಿರುವಂತಹ ಫರೋಹನು ಸೈತಾನನಿಗೆ ಸಾದೃಶ್ಯನಾಗಿದ್ದಾನೆ. ಐಗುಪ್ತ ದೇಶ ಲೋಕಕ್ಕೆ ಸಾದೃಶ್ಯವಾಗಿದೆ. ಇಸ್ರಾಯೇಲ್ ಪ್ರಜೆಗಳು ಆತ್ಮೀಕರಿಗೆ ಸಾದೃಶ್ಯವಾಗಿದ್ದಾರೆ. ಯೆರೂಸಲೇಮ್ ಇಲ್ಲವೇ ಇಸ್ರಾಯೇಲ್ ದೇಶವು ಪರಲೋಕಕ್ಕೆ ಸಾದೃಶ್ಯವಾಗಿದೆ. ಯೆರೂಸಲೇಮ್ ಪಟ್ಟಣ ದೇವರ ಸನ್ನಿಧಿಗೆ ಸಾದೃಶ್ಯವಾಗಿದೆ. ಅದಕ್ಕಾಗಿಯೇ ದೇವರು ತಾನು ಆರಿಸಿಕೊಂಡಿರುವಂತಹ ತನ್ನ ಪ್ರಜೆಗಳಾಗಿರುವಂತಹ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ, ಅಂದರೆ ಲೋಕದಿಂದ, ಫರೋಹನ ಅಧಿಕಾರದಿಂದ, ಅಂದರೆ ಸೈತಾನನ ಅಧಿಕಾರದೊಳಗಿಂದ ಪ್ರತ್ಯೇಕಿಸುತ್ತಾರೆ, ಬೇರ್ಪಡಿಸುತ್ತಾರೆ. ಹಾಗೆಯೇ ವಾಗ್ದಾನ ಮಾಡಿರುವಂತಹ ಭೂಮಿಗೆ ಅವರನ್ನು ದೇವರು ಸೇರಿಸುತ್ತಾರೆ. ಆ ನಂತರ ಇಸ್ರಾಯೇಲ್ ಪ್ರಜೆಗಳು ವಾಗ್ದಾನ ಮಾಡಿರುವಂತಹ ದೇಶಕ್ಕೆ ಅವರು ಬಂದಾಗ್ಯೂ ಕೂಡ ದೇವರಿಗೆ ಬೇಸರಗೊಳಿಸುತ್ತಾರೆ, ದೇವರಿಗೆ ಕೋಪವನ್ನು ಹುಟ್ಟಿಸುತ್ತಾರೆ, ತಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾರೆ. ಫಲಿತವಾಗಿ ಆ ಕಾಲದ ಆಳ್ವಿಕೆಯಲ್ಲಿ ಅನೇಕ ದೇಶಗಳನ್ನು ಆಕ್ರಮಿಸಿರುವಂತಹ, ಪ್ರಪಂಚದ ದೇಶಗಳಲ್ಲಿಯೇ ಬಹು ದೊಡ್ಡ ದೇಶವಾಗಿ ಅವತರಿಸಿರುವ ಬಾಬೇಲ್ ಸಾಮ್ರಾಜ್ಯಕ್ಕೆ ಇಸ್ರಾಯೇಲ್ ಪ್ರಜೆಗಳು ಮತ್ತೊಮ್ಮೆ ಬಂದಿಗಳಾಗಿ ಕೊಂಡೊಯ್ಯಲ್ಪಡುತ್ತಾರೆ. ದೇವರು ಇಸ್ರಾಯೇಲರನ್ನು ಶಿಕ್ಷಿಸಿ ಸರಿಪಡಿಸುವುದಕ್ಕಾಗಿ ಅವರನ್ನು ಕೊಂಡೊಯ್ತಾರೆ ಹೊರತು ಶಾಶ್ವತವಾಗಿ ಇಸ್ರಾಯೇಲರನ್ನು ನಾಶ ಮಾಡುವ ಉದ್ದೇಶ ದೇವರಿಗಿರಲಿಲ್ಲ. ಸಹೋದರ ಸಹೋದರಿಯರೇ ಕೇಳಿ, ಯಾರೇ ಆಗಲಿ ನಶಿಸಿ ಹೋಗುವುದಾಗಲಿ ನಾಶವಾಗುವುದಾಗಲಿ ದೇವರ ಚಿತ್ತ ಅಲ್ಲವೇ ಅಲ್ಲ. ಅದು ನಿಮ್ಮ ವಿಷಯದಲ್ಲಿ ಕೂಡ ಹಾಗೆ ಇರುತ್ತೆ. ನೀವು ನಾಶನವಾಗುವುದು, ನೀವು ನಶಿಸಿ ಹೋಗುವುದು, ನರಕಕ್ಕೆ ಹೋಗುವುದು ಅದು ದೇವರ ಚಿತ್ತವಲ್ಲ. ನೀವು ರಕ್ಷಿಸಲ್ಪಡುವುದು ದೇವರ ಚಿತ್ತವಾಗಿದೆ. ನೀವು ಸರಿ ಮಾಡಲ್ಪಟ್ಟು ಪರಿಶುದ್ಧಗೊಳಿಸಲ್ಪಟ್ಟು ದೇವರ ಮಗುವಾಗಿ ಪ್ರಶಾಂತಕರವಾಗಿ ಜೀವಿಸುವುದು ದೇವರ ಚಿತ್ತವಾಗಿದೆ ಎಂಬ ಈ ವಿಷಯ ಯಾರೊಬ್ಬರು ಮರೆಯಬೇಡಿ ಪ್ರಿಯರೇ. ಆ ದಿನ ಬಾಬೇಲ್ ದೇಶದಿಂದ ದೇವರನ್ನು ಸ್ವ ಇಚ್ಛೆಯಿಂದ ಸೇವಿಸಬೇಕೆಂದು ಎಜ್ರನೊಂದಿಗೆ ಕೆಲವೊಂದು ಸಾವಿರಾರು ಜನ ಸೇರಿ ಯೆರೂಸಲೇಮಿಗೆ ಬರುತ್ತಾ ಇದ್ರು. ಹಾಗೆ ಬರುತ್ತಾ ಇರುವಾಗ ದಾರಿ ಮಧ್ಯದಲ್ಲಿ ಎಜ್ರ ತನ್ನ ಪ್ರಜೆಗಳಿಗೆ ಇಗೋ ಈ ಪ್ರಕಟಣೆ ಮಾಡಿಸುತ್ತಾನೆ. ಯಾವುದು ಆ ಪ್ರಕಟಣೆ ಎಂದರೆ, ಬನ್ನಿ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಅಂದರೆ ನಂಬರ್ 1, ಉಪವಾಸವಿರುವಾಗ ನಮ್ಮ ಶರೀರಗಳನ್ನು ನಾವು ಕುಗ್ಗಿಸಿಕೊಳ್ಳುತ್ತೇವೆ. ನಮ್ಮ ಶರೀರಕ್ಕೆ ಉಪವಾಸ ಅಂದ್ರೆ ಸ್ವಲ್ಪವೂ ಇಷ್ಟ ಇರಲ್ಲ. ಯಾಕೆಂದರೆ ಹುಟ್ಟಿ ದಂದಿನಿಂದ ಇದಕ್ಕೆ ಗೊತ್ತಿರೋದೆಲ್ಲ ಒಂದೇ. ಏನದು? 3 ಹೊತ್ತು ಫುಲ್ ಆಗಿ ತಿನ್ನೋದೊಂದೇ.
ಆ ರೀತಿಯಾಗಿ 3 ಹೊತ್ತು ಫುಲ್ ಆಗಿ ತಿನ್ನಲು ರೂಢಿ ಮಾಡಿಕೊಂಡಿರುವ ಈ ಶರೀರವನ್ನು 1 ಹೊತ್ತು ಊಟ ಹಾಕದೆ ಬಿಟ್ಟು ನೋಡಿ ಹೇಗೆ ಕಿರ್ಚುತ್ತೆ ಗೊತ್ತಾ? ಕರುಳುಗಳು ಹಿಂಡುತ್ತಾ ಇರ್ತವೆ, ಒಳಗಡೆ ಕೂಗಾಟ ಶುರು ಆಗುತ್ತೆ, ಹಸುವೆಯಿಂದ ಸಾಯುತ್ತಾ ಇರುತ್ತೆ, ಈ ಶರೀರ ಅಳುತ್ತಾ ಇರುತ್ತೆ. ಉಪವಾಸ ನೀವಿರಲು ಕಾರಣವೇನೆಂದರೆ ನಿಮ್ಮ ಶರೀರವನ್ನು ನೀವು ಜಜ್ಜುವಂತವರಾಗಿದ್ದೀರಿ. ಎರಡನೇದು, ನಿಮ್ಮ ಆತ್ಮಿಕತೆಯನ್ನು ಪರಿಶೀಲಿಸಿಕೊಳ್ಳುತ್ತಾ ಇದ್ದೀರಿ. ಗಂಡನಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಒಬ್ಬರ ಮೇಲೆ ಒಬ್ಬರು ಬೇಸರಗೊಂಡಾಗ ಅವರು ಊಟ ಮಾಡುವುದನ್ನು ಬಿಡ್ತಾರೆ. ಹಾಗೆ ಊಟ ಮಾಡುವುದನ್ನು ಬಿಡುವುದಾದರೆ ನಿಮ್ಮ ಶರೀರ ಏನಾಗುತ್ತೆ ಹೇಳಿ? ಬಲಹೀನವಾಗುತ್ತೆ, ನಿರ್ಶಕ್ತವಾಗುತ್ತೆ. ಆ ನಂತರ ಏನಾಗುತ್ತೆ? ನಿಮ್ಮ ಶರೀರದಲ್ಲಿರುವ ಬಲವೆಲ್ಲ ಹೋಗಿ ಬಲಹೀನತೆ ಸೇರಿಕೊಳ್ಳುತ್ತೆ. ಆ ನಂತರ ಬಲಹೀನವಾಗಿರುವ ಶರೀರದೊಳಗೆ ರೋಗ ಬಂದು ಸೇರಿಕೊಳ್ಳುತ್ತೆ. ಅದು ಸಾಧಾರಣ. ಅನೇಕ ಸಂದರ್ಭಗಳಲ್ಲಿ ಅನೇಕರು ಪ್ರತಿಭಟನೆ ಮಾಡುತ್ತಾರೆ. ಉದ್ಯೋಗ ಮಾಡುವ ಸ್ಥಳಗಳಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಪ್ರತಿಭಟನೆ ಮಾಡುತ್ತಾರೆ. ಯಾಕೆ ಪ್ರತಿಭಟನೆ ಮಾಡುತ್ತಾರೆ? ಆಹಾರ ನೀರು ಸೇವಿಸದೆ ಪ್ರತಿಭಟನೆ ಮಾಡ್ತಾರೆ. ಯಾಕೆ ನೀರು ಆಹಾರ ಬಿಟ್ಟು ಪ್ರತಿಭಟನೆ ಮಾಡ್ತಾರೆ? ನಮಗೆ ಸಂಬಳ ಹೆಚ್ಚಿಸುತ್ತಾ ಇಲ್ಲ. ನಮ್ಮ ಸಂಬಳ ಹೆಚ್ಚಾಗದಿದ್ದರೆ ನಾವು ನಮ್ಮ ಕುಟುಂಬ ಪೋಷಿಸಿಕೊಳ್ಳುವುದು ಸಾಧ್ಯವಾಗೋದಿಲ್ಲ, ನಮ್ಮ ಮಕ್ಕಳನ್ನು ಓದಿಸಿಕೊಳ್ಳುವುದು ಸಾಧ್ಯವಾಗೋದಿಲ್ಲ. ಹಾಗಾಗಿ ನಮ್ಮ ಸಂಬಳವನ್ನು ಹೆಚ್ಚಿಸಿ ನಾವು ತಿನ್ನುವ ಆಹಾರಕ್ಕಿಂತಲೂ ನಮ್ಮ ಕುಟುಂಬ ಕ್ಷೇಮವೇ ಮುಖ್ಯ, ನಾವು ತಿನ್ನುವ ಆಹಾರಕ್ಕಿಂತಲೂ ನಮ್ಮ ಮಕ್ಕಳ ಭವಿಷ್ಯವೇ ಮುಖ್ಯವಾಗಿದೆ ಎಂಬುದಾಗಿ ಅವರು ಕಂಪನಿಯ ಯಜಮಾನನಿಗೆ ತಿಳಿಯಪಡಿಸುವವರಾಗಿರುತ್ತಾರೆ. ಹಾಗೆಯೇ ನಾವು ಕೂಡ ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ನಾವು ತೋರ್ಪಡಿಸುವುದೇನೆಂದರೆ ನಮ್ಮ ಶಾರೀರಿಕ ಆಹಾರಕ್ಕಿಂತಲೂ, ಶಾರೀರಿಕ ಆರೋಗ್ಯಕ್ಕಿಂತಲೂ ನಮ್ಮ ಆತ್ಮಿಕತೆಯೇ ನಮಗೆ ಬಹು ಬೆಲೆಯುಳ್ಳದಾಗಿದೆ. ಅದಕ್ಕಾಗಿ ಈ ನಮ್ಮ ಶರೀರವನ್ನು ಜಜ್ಜಿಕೊಳ್ತಿದ್ದೇವೆ. ಭಕ್ತನಾದ ಪೌಲನು ಒಂದು ಮಾತನ್ನು ಹೇಳ್ತಾನೆ, ಎಲ್ಲಿ ಇಷ್ಟು ದೊಡ್ಡ ಸೇವೆ ಮಾಡಿ ಒಳ್ಳೊಳ್ಳೆ ಪ್ರಸಂಗ ಮಾಡಿ ನಾನು ಎಲ್ಲಿ ಕೊನೆಗೆ ಭ್ರಷ್ಟನಾಗುತ್ತೇನೇನೋ ಎಂದು ಭಾವಿಸಿ ನಾನು ನನ್ನ ಶರೀರವನ್ನು ಜಜ್ಜಿಕೊಳ್ಳುತ್ತಾ ಇದ್ದೇನೆ ಅನ್ನುತ್ತಾನೆ. ಹೇಗೆ ಜಜ್ಜಿಕೊಳ್ತಾ ಇದ್ದ? ಉಪವಾಸ ಇರುವುದ್ರ ಮೂಲಕ. ಸತತವಾಗಿ ಉಪವಾಸ ಮಾಡ್ತಿದ್ದ, ಸತತವಾಗಿ ಆಹಾರ ನೀರು ಬಿಟ್ಟು ಉಪವಾಸವಿರ್ತಾ ಇದ್ದ. ಫಲಿತವಾಗಿ ತನ್ನ ಶರೀರ ಜಜ್ಜಿಕೊಳ್ತಾ ಇದ್ದ. ಯಾವಾಗ ನಾವು ದೇವರ ಸನ್ನಿಧಿಗೆ ಉಪವಾಸದೊಂದಿಗೆ ಬರುತ್ತೇವೋ ನಾವು ನಮ್ಮ ಶರೀರ ಜಜ್ಜಿಕೊಳ್ಳುವಂತವರಾಗಿರುತ್ತೇವೆ. ದೇವರಿಗೆ ಇಂಡೈರೆಕ್ಟ್ ಆಗಿ ನಾವು ತಿಳಿಯಪಡಿಸುತ್ತಿದ್ದೇವೆ, ದೇವರೇ, ನಮ್ಮ ಆಹಾರಕ್ಕಿಂತಲೂ, ನಮ್ಮ ಹಸಿವೆ ತೀರಿಸಿಕೊಳ್ಳುವುದಕ್ಕಿಂತಲೂ, ನಮ್ಮ ಆರೋಗ್ಯಕ್ಕಿಂತಲೂ ಹೆಚ್ಚಾಗಿ ನಮ್ಮ ಆತ್ಮಿಕತೆಯೇ ಶ್ರೇಷ್ಠವಾಗಿದೆ. ನಮ್ಮ ಆತ್ಮಿಕತೆ ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಕೆಯಾಗಿದೆ. ಅದಕ್ಕೆ ನಮ್ಮ ಶರೀರ ಜಜ್ಜಿಕೊಳ್ತಿದ್ದೇವೆ ಎಂದು ತೋರ್ಪಡಿಸುತ್ತೇವೆ. ಸೊ ಮೊದಲನೇದಾಗಿ, ಯಾವಾಗ ನೀವು ನಿಮ್ಮ ಶರೀರವನ್ನು ಜಜ್ಜಿಕೊಳ್ಳುತ್ತೀರೋ ನಿಮಗೆ ಗೊತ್ತಾಗಲಾರದ ಹಾಗೆ ನಿಮ್ಮ ಆತ್ಮಿಕ ಜೀವಿತವು ಬಲವನ್ನು ಹೊಂದಿಕೊಳ್ಳುತ್ತದೆ. ಹಾಗೆಯೇ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ, ವಾಕ್ಯವನ್ನು ಧ್ಯಾನಿಸುತ್ತಿರುವಾಗ ನಿಮ್ಮ ಲೋಪ ಏನೆಂದು ದೇವರು ನಿಮಗೆ ತಿಳಿಯಪಡಿಸುತ್ತಾರೆ. ಪರಿಶುದ್ಧಾತ್ಮ ದೇವರು ನಿಮ್ಮ ಪಾಪಗಳನ್ನು ತಿಳಿಯಪಡಿಸಿ ಅವುಗಳ ಕುರಿತು ನಿಮಗೆ ಮನವರಿಕೆ ಉಂಟು ಮಾಡ್ತಾರೆ. ಮತ್ತೊಮ್ಮೆ ಓದುತ್ತಿದ್ದೇನೆ, 21ನೇ ವಚನ. ಆಮೇಲೆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು, ಅಂದರೆ ಶರೀರವನ್ನು ಜಜ್ಜಿಕೊಳ್ಳುವಂಥದ್ದು, ಹಾಗೆಯೇ ಆತ್ಮಾನುಸಾರವಾದ ದುಃಖವುಳ್ಳವರಾಗಿ ಪಶ್ಚಾತ್ತಾಪ ಪಡೋದು. 2ನೇ ಕೊರಿಂಥದವರಿಗೆ 7ನೇ ಅಧ್ಯಾಯ 9ನೇ ವಚನದ ಕೊನೆಯ ಸಾಲು. ದೇವರ ಚಿತ್ತಾನುಸಾರವಾಗಿ ಏನಂತೆ? ನೀವು ದುಃಖ ಪಟ್ಟಿದ್ದೀರಿ. ದೇವರ ಚಿತ್ತಾನುಸಾರವಾದ ದುಃಖವು ರಕ್ಷಣೆಗೆ ಕಾರಣವಾಗುವ ಮಾನಸಾಂತರವನ್ನು ಉಂಟು ಮಾಡುತ್ತದೆ. ನೀವು ದೇವರ ಸನ್ನಿಧಿಗೆ ಬಂದು ಕಣ್ಣೀರಿನಿಂದ ಪ್ರಾರ್ಥಿಸುವುದಾದರೆ ಏನ್ ಜರುಗುತ್ತದೆ ಗೊತ್ತಾ? ನಿಮ್ಮ ಹೃದಯ ಶುದ್ಧೀಕರಿಸಲ್ಪಡುತ್ತದೆ, ನಿಮ್ಮ ಮನಸ್ಸಿನೊಳಗೆ ಮಾರ್ಪಡುವಿಕೆ ಬರುತ್ತೆ. ಎಲ್ಲಾ ಪ್ರಾರ್ಥನೆಗಿಂತಲೂ ಬಹು ಶಕ್ತಿಯುಳ್ಳ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆಯಾಗಿದೆ, ಪಶ್ಚಾತ್ತಾಪದಿಂದ ಕೂಡಿದ ಪ್ರಾರ್ಥನೆಯಾಗಿದೆ, ಪ್ರಲಾಪಿಸುತ್ತಾ ಮಾಡುವಂತಹ ಪ್ರಾರ್ಥನೆಯಾಗಿದೆ. ಒಂದು ದಿನ ನಾನು ಒಬ್ಬ ಸಹೋದರನಿಗೆ ಕೇಳಿದೆ, ನೀನು ಕಣ್ಣೀರಿನಿಂದ ಪ್ರಾರ್ಥಿಸಿ ಎಷ್ಟು ಕಾಲವಾಯ್ತು ಎಂದು ಕೇಳಿದೆ. ಆ ಸಹೋದರ ನನಗೆ ಕೊಟ್ಟ ಉತ್ತರ ಏನ್ ಗೊತ್ತಾ? ಅಣ್ಣ, ಅದು ಯಾಕೆ ಅಂತ ಗೊತ್ತಿಲ್ಲ, ಆದರೆ ನನ್ನ ಜೀವಿತದಲ್ಲಿ ಇಲ್ಲಿಯವರೆಗೂ ಕಣ್ಣೀರಿನಿಂದ ನಾನು ಪ್ರಾರ್ಥಿಸಲಿಲ್ಲ. ಜೀವಿತದಲ್ಲಿಯೇ ಒಂದು ಸಾರಿಯೂ ಕೂಡ ಕಣ್ಣೀರಿನಿಂದ ಪ್ರಾರ್ಥಿಸಲಿಲ್ಲ ಅಂದ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಜೀವಿತದಲ್ಲಿಯೇ ಒಂದು ಸಾರಿಯೂ ಕೂಡ ಕಣ್ಣೀರಿನಿಂದ ನಾನು ಪ್ರಾರ್ಥಿಸಿಲ್ಲ ಎನ್ನುವವರು? ಆದರೆ ದಯವಿಟ್ಟು ಗಮನಿಸಿ, ನಿಮ್ಮ ಹೃದಯದಲ್ಲಿ ದೇವರು ಕಾರ್ಯ ಮಾಡುವಾಗ ಕಠಿಣವಾಗಿರುವಂತಹ, ಕಲ್ಲಾಗಿರುವಂತಹ ಹೃದಯವನ್ನು ದೇವರು ಮೃದುವಾದ ಹೃದಯವನ್ನಾಗಿ ದೇವರು ಮಾರ್ಪಡಿಸುತ್ತಾರೆ. ಯೆಹೆಜ್ಕೇಲನ ಪುಸ್ತಕ 36ನೇ ಅಧ್ಯಾಯ 25ನೇ ವಚನ ಓದುತ್ತಿದ್ದೇನೆ. ನಿಮ್ಮ ಅಪವಿತ್ರತೆಯು ತೊಲಗಿ ಹೋಗುವ ಹಾಗೆ ನಾನು ನಿಮ್ಮ ಮೇಲೆ ಶುದ್ಧ ಜಲವನ್ನು ಪ್ರೋಕ್ಷಿಸುವೆನು. ನಿಮಗೆ ಅಂಟಿಕೊಂಡಿರುವ ಅಪವಿತ್ರತೆ ಪೂರ್ತಿಯಾಗಿ ತೆಗೆದು ಹಾಕುತ್ತೇನೆ.
ಏನ್ ಹೇಳ್ತಿದ್ದಾರೆ ದೇವರು? ನಿಮ್ಮಲ್ಲಿರುವ ಎಲ್ಲಾ ಪವಿತ್ರತೆಯು ತೊಲಗಿ ಹೋಗುವ ಹಾಗೆ ನಿಮ್ಮ ಮೇಲೆ ಶುದ್ಧ ಜಲವನ್ನು ಪ್ರೋಕ್ಷಿಸುತ್ತೇನೆ. 26ನೇ ವಚನ, ನೂತನ ಹೃದಯವನ್ನು ನಿಮಗೆ ಕೊಡ್ತೇನೆ, ನನ್ನ ಆತ್ಮನನ್ನು ನಿಮ್ಮೊಳಗೆ ಇರಿಸಿ ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆಯೂ ನನ್ನ ವಿಧಿಗಳನ್ನು ಆಚರಿಸುವ ಹಾಗೆಯೂ ನಿಮ್ಮನ್ನು ನಾನು ಮಾಡುತ್ತೇನೆ. ಮೊದಲನೇದಾಗಿ ನಿಮ್ಮ ಹೃದಯವನ್ನು ಶುದ್ಧೀಕರಿಸುತ್ತೇನೆ. ಎರಡನೇದಾಗಿ ನಿಮ್ಮ ಹೃದಯವನ್ನು ಮಾರ್ಪಡಿಸುತ್ತೇನೆ. ಮೂರನೇದಾಗಿ ನನ್ನ ಆತ್ಮನನ್ನು ನಿಮ್ಮಲ್ಲಿ ಇರಿಸುತ್ತೇನೆ. ನಾಲ್ಕನೇದಾಗಿ ನನ್ನ ವಾಕ್ಯಾನುಸಾರವಾಗಿ ನೀವು ಜೀವಿಸುವ ಹಾಗೆ ನಿಮ್ಮನ್ನು ನಾನು ಮಾರ್ಪಡಿಸುತ್ತೇನೆ. ನಮ್ಮ ಹೃದಯವು ಸ್ವತಃವಾಗಿ ಪಾಪಿಷ್ಟ ಹೃದಯವಾಗಿದೆ. ನಮ್ಮ ಜೀವಿತವು ಸ್ವತಃವಾಗಿ ಪಾಪಿಷ್ಟ ಜೀವಿತ ಆಗಿದೆ. ನಿಮ್ಮ ಮನಸ್ಸು ಸಹಜವಾಗಿ ಪಾಪವನ್ನೇ ಮಾಡಬೇಕೆಂದು ಆಶಿಸುತ್ತೆ. ಅಂತಹ ಮನಸ್ಸು ಪರಿಶುದ್ಧವಾಗಿ ಜೀವಿಸಬೇಕಾದರೆ, ಪರಿಶುದ್ಧತೆಗೋಸ್ಕರ ಹಸಿದು ಬಾಯಾರಿದವರಾಗಿರಬೇಕಾದರೆ ನಿಮಗಿರುವ ಆ ಪಾಪಿಷ್ಟ ಹೃದಯವು ಮಾರ್ಪಡಬೇಕು. ಯಾವನಾದರೂ ಕ್ರಿಸ್ತೇಸುವಿನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಈಗೋ ಪೂರ್ವ ಸ್ಥಿತಿಯೆಲ್ಲ ಹೋಗಿ, ಮುಂದೆ ಹೇಳಿ, ಎಲ್ಲವೂ ನೂತನವಾಯಿತು. ಏನಂತೆ ನೂತನವಾಯಿತು? ಮೊದಲನೇದಾಗಿ ದೇವರು ಹೇಳ್ತಿರೋದೇನು? ನಾವು ಪಶ್ಚಾತ್ತಾಪ ಪಡುವಾಗ ನಮ್ಮೊಳಗಿರುವ ಕಠಿಣವಾದ ಹೃದಯವನ್ನು ದೇವರು ತೆಗೆದು ಹಾಕುತ್ತಾರೆ. ಕೆಲವೊಂದು ಜನ ಹೆಂಡತಿಯರು ಹೇಳ್ತಾರೆ, ನನ್ನ ಗಂಡ ಬಹಳ ಕಠಿಣನಾಗಿದ್ದಾನೆ, ಕಠಿಣವಾದ ಹೃದಯ ಉಳ್ಳವನಾಗಿದ್ದಾನೆ. ಹಾಗೆ ಕೆಲವೊಂದು ಜನ ಗಂಡಂದೇರು ಅನ್ನುತ್ತಾರೆ, ನನ್ನ ಹೆಂಡತಿ ಬಹಳ ಕಠಿಣಳಾಗಿದ್ದಾಳೆ, ಸ್ವಲ್ಪವೂ ಕನಿಕರಿಸುವುದಿಲ್ಲವೆಂದು. ಇದ್ದೀರಾ ನಮ್ಮ ಮಧ್ಯ ಕಠಿಣವಾದ ಮನಸ್ಸುಳ್ಳವರು, ಕರಗಲಾರದಂತಹ ಹೃದಯ ಉಳ್ಳವರು? ಪರಿಸ್ಥಿತಿಗಳು ಎಷ್ಟೇ ಅನಾನುಕೂಲವಾಗಿದ್ದರು, ಪರಿಸ್ಥಿತಿಗಳು ಎಷ್ಟೇ ತಲೆ ಕೆಳಗಾದರು, ಆರ್ಥಿಕವಾಗಿ ಎಷ್ಟೇ ನಷ್ಟ ಹೋದರು, ಆರೋಗ್ಯ ಎಷ್ಟೇ ಹಾಳಾಗಿ ಹೋದರು, ಆದಾಗ್ಯೂ ಸ್ವಲ್ಪವೂ ಲೆಕ್ಕಿಸೋದಿಲ್ಲ. ಅವರಲ್ಲಿ ಯಾವ ಮಾರ್ಪಡುವಿಕೆ ಬರಲ್ಲ. ಹಾಗೆಯೇ ಕಠಿಣವಾಗಿರುತ್ತಾರೆ. ಅಂತಹ ಸಮಯದಲ್ಲಾದರೂ ಕನಿಷ್ಠ ದೇವರ ಬಳಿಗೆ ಹೋಗಿ ಪ್ರಾರ್ಥಿಸುವುದಾದ್ರೆ ದೇವರು ಕನಿಕರಿಸುತ್ತಾರಲ್ಲ. ದೇವರ ಬಳಿಗೆ ಹೋಗಿ ಉಪವಾಸವಿದ್ದು ನಮ್ಮ ಸಮಸ್ಯೆಯನ್ನು ದೇವರಿಗೆ ಹೇಳಿಕೊಳ್ಳುವುದಾದ್ರೆ ದೇವರು ಕಟಾಕ್ಷಿಸುತ್ತಾರಲ್ಲವೇ? ಕಣ್ಣೀರು ಒರೆಸುತ್ತಾರಲ್ಲವೇ? ನನ್ನ ಕಷ್ಟಕ್ಕೆ ಪರಿಹಾರ ಕೊಡ್ತಾರಲ್ಲವೇ? ಈ ದಿನ ನನಗಿರುವ ಶ್ರಮೆಗಳಿಂದ ಬಿಡಿಸುತ್ತಾರಲ್ಲವೇ ಎನ್ನುವಂತಹ ಧ್ಯಾಸವಾಗಲಿ ಆಸೆಯಾಗಲಿ ಬರೋದಿಲ್ಲ. ಇನ್ನಷ್ಟು ಹೆಚ್ಚು ಮನಸ್ಸನ್ನು ಕಠಿಣ ಮಾಡಿಕೊಳ್ತಾರೆ. ಬೈಬಲ್ನಲ್ಲಿ ನಾವು ನೋಡಿದ್ದೇವೆ, ದೇವರು 10 ಉಪದ್ರವಗಳನ್ನು ಕಳಿಸುತ್ತಾರೆ ಫರೋಹನ ಕುತ್ತಿಗೆ ಮಣಿಸುವುದಕ್ಕಾಗಿ. ದೇಶದಲ್ಲಿರುವ ನೀರನ್ನೆಲ್ಲ ರಕ್ತವನ್ನಾಗಿ ಮಾರ್ಪಡಿಸುತ್ತಾರೆ ದೇವರು. ಬುದ್ಧಿ ಬಂದಿತೋ? ಬುದ್ಧಿ ಬರಲಿಲ್ಲ. ಕಾರ್ಗತ್ತಲು ದೇಶವೆಲ್ಲ ಆವರಿಸುವಂತೆ ಮಾಡಿದ್ರು, ಬುದ್ಧಿ ಬಂದಿತೋ? ಬರಲಿಲ್ಲ. ದೇಶದ ಮೇಲೆ ಕಪ್ಪೆಗಳನ್ನು ಸುರಿಯ ಮಾಡಿದ್ರು, ಬುದ್ಧಿ ಬಂದಿತೋ? ಬುದ್ಧಿ ಬರಲಿಲ್ಲ. ಹೀಗೆ 10 ಉಪದ್ರವಗಳನ್ನು ಕಳಿಸಿದಾಗ್ಯೂ ಕೂಡ ಫರೋಹನಿಗೆ ಬುದ್ಧಿ ಬರಲಿಲ್ಲ. ಕಾರಣ ಅವನ ಹೃದಯವು ಕಠಿಣವಾದ ಹೃದಯವಾಗಿತ್ತು. ಕೊನೆಗೆ ದೇವರು ಪ್ರಥಮ ಫಲವಾಗಿರುವ ಪ್ರತಿ ಚೊಚ್ಚಲ ಮಕ್ಕಳನ್ನು ಶಿಕ್ಷಿಸುತ್ತಾರೆ, ಸಾಯಿಸುತ್ತಾರೆ. ಅದರಲ್ಲಿ ಫರೋಹನ ಚೊಚ್ಚಲ ಸಂತಾನವಾಗಿರುವ ಮಗನು ಸಾಯುತ್ತಾನೆ. ಆದಾಗ್ಯೂ ಬುದ್ಧಿ ಬರಲ್ಲ. ಈ ದಿನ ನಮ್ಮಲ್ಲಿ ಕೆಲವರು ಎಷ್ಟು ಕಠಿಣವಾಗಿ ಜೀವಿಸುತ್ತಾರೆ ಗೊತ್ತಾ? ಆರ್ಥಿಕವಾಗಿ ಚೆದರಿ ಹೋಗುತ್ತಿದ್ದಾರೆ, ಆರೋಗ್ಯ ವಿಷಯದಲ್ಲಿ ಬಲಹೀನವಾಗುತ್ತಿದ್ದಾರೆ, ರೋಗಗಳಿಗೆ ಗುರಿಯಾಗ್ತಿದ್ದಾರೆ, ಸಾಲಕ್ಕೆ ಗುರಿಯಾಗಿದ್ದಾರೆ, ಎಲ್ಲರಿಂದಲೂ ಅವಮಾನಕ್ಕೊಳಗಾಗ್ತಿದ್ದಾರೆ. ಇದರಿಂದ ನನ್ನ ಹೆಂಡತಿಗೆ ತೊಂದರೆ ಆಗ್ತಿದೆ, ನನ್ನ ಮಕ್ಕಳ ಭವಿಷ್ಯ ಹಾಳಾಗಿ ಬೀದಿ ಪಾಲಾಗ್ತಾ ಇದೆ. ಆದಾಗ್ಯೂ ನನ್ನ ಮನಸ್ಸು ಕರಗುತ್ತಾ ಇಲ್ಲ. ಸಾಲಗಾರರು ಯಾವಾಗ ನೋಡಿದ್ರು ನನ್ನ ಹೆಂಡತಿಗೆ ಬೈತಿದ್ದಾರೆ, ಮನೆಗೆ ಬಂದು ಕಾಟ ಕೊಡ್ತಿದ್ದಾರೆ. ಆದಾಗ್ಯೂ ನನಗೆ ಬುದ್ಧಿ ಬರ್ತಾ ಇಲ್ಲ. ಯಾವ ಉದ್ಯೋಗವಿಲ್ಲ, ಕೆಲಸವಿಲ್ಲ, ಯಾವ ಜವಾಬ್ದಾರಿಕೆ ಇಲ್ಲ. ಇಷ್ಟ ಬಂದಂತೆ ತಿರುಗಾಡ್ತಿದ್ದೇನೆ, ಇಷ್ಟ ಬಂದಂತೆ ಕುಡಿಯುತ್ತಿದ್ದೇನೆ. ನನ್ನ ಕುಟುಂಬ ಬೀದಿ ಪಾಲಾಗ್ತಾ ಇದ್ರು ಕೂಡ, ಆರೋಗ್ಯ ಹಾಳಾಗ್ತಾ ಇದ್ರು ಕೂಡ, ನನ್ನ ಮಕ್ಕಳ ಭವಿಷ್ಯ ಬೀದಿ ಪಾಲಾಗ್ತಾ ಇದ್ರು ಕೂಡ ಸ್ವಲ್ಪವೂ ನನ್ನ ಮನಸ್ಸು ಕದಲುತ್ತಾ ಇಲ್ವಲ್ಲ. ಕಠಿಣವಾದ ಮನಸ್ಸು ನನಗಿದೆ. ಈ ನನ್ನ ಹೃದಯ ಮೃದುಗೊಳಿಸು ದೇವರೇ ಎಂದು ಪ್ರಾರ್ಥನೆ ಮಾಡುವುದು ಅತ್ಯವಶ್ಯಕವಾಗಿದೆ. ಈ ಸಂದೇಶ ಕೇಳುತ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ, ಬಹುಶಃ ನೀವು ನಿಮ್ಮ ಮನೆಯಲ್ಲಿ ಕಠಿಣಾತ್ಮಳಾಗಿ ಇರುತ್ತಾ ಇದ್ದೀರೇನೋ. ಗಂಡ ಎಷ್ಟೇ ಕಷ್ಟಪಡ್ತಾ ಇದ್ರು ಕೂಡ, ರಾತ್ರಿ ಹಗಲು ಕಷ್ಟಪಟ್ಟು ಕುಟುಂಬ ಪೋಷಿಸುತ್ತಾ ಇದ್ರು ಕೂಡ ಕನಿಷ್ಠ ಗಂಡನಿಗೆ ಲೆಕ್ಕಿಸೋದಿಲ್ಲ. ಹೆಂಡತಿ ಎಷ್ಟೋ ಕಷ್ಟಪಟ್ಟು ಅಡಿಗೆ ಕೆಲಸ, ಮನೆ ಕೆಲಸ ಮಾಡಿಕೊಂಡು ನಂತರ ಉದ್ಯೋಗ ಮಾಡಿ ಎಲ್ಲಾ ಸುಧಾರಿಸಿಕೊಂಡು ಹೋದ್ರು ಕೂಡ ಆ ಹೆಂಡತಿಯನ್ನು ಸ್ವಲ್ಪವೂ ಲೆಕ್ಕಿಸೋದಿಲ್ಲ. ಕೋಪ ಬಂದ ಪ್ರತಿ ಸಾರಿ ಹೊಡೆಯಲು ಕೈ ಮೇಲೆ ಎತ್ತುತ್ತೀರಿ, ಕೊಂದಾಕುತ್ತೇನೆ ಅನ್ನುತ್ತೀರಿ, ಹೊಡೆಯಲು ಮೇಲೆ ಮೇಲೆ ಹೋಗುತ್ತೀರಿ, ಕೈಯನ್ನು ಬೆಂಡ್ ಮಾಡುತ್ತೀರಿ. ಯಾರು ನೀವು? ಕಠಿಣ ಆತ್ಮನು.
ನಿಮ್ಮ ಮನಸ್ಸು ಕಠಿಣವಾಗಿದೆ, ಕಲ್ಲಾದಂತಹ ಕಠಿಣವಾದ ಸ್ವಭಾವ ನಿಮ್ಮದು. ದಯವಿಟ್ಟು ಕೇಳಿ ಕ್ರೈಸ್ತಿಯ ಸಮಾಜವೇ, ಅಂತಹ ವ್ಯಕ್ತಿಯಾಗಿ ನೀವಿರುವುದಾದರೆ ದೇವರು ಹೇಳ್ತಿದ್ದಾರೆ, ನಿಮ್ಮ ಮನಸ್ಸನ್ನು ನಾನು ಮಾರ್ಪಡಿಸ್ತೇನೆ. ಕಠಿಣವಾದ ನಿಮ್ಮ ಕಲ್ಲಾದ ಹೃದಯವನ್ನು ತೆಗೆದುಹಾಕಿ ಮೃದುವಾದ ಮಾಂಸದ ಹೃದಯ ಕೊಡುತ್ತೇನೆ. ನಿಮ್ಮ ಜೀವಿತ ಅಪವಿತ್ರವಾಗಿದೆ, ಅಪವಿತ್ರಮಯವಾಗಿದೆ. ಅಂತಹ ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸ್ತೇನೆ. ನನ್ನ ವಾಕ್ಯವೆಂಬ ಶುದ್ಧ ಜಲವನ್ನು ನಿನ್ನ ಮೇಲೆ ಪ್ರೋಕ್ಷಿಸುವೆನು. ದೇವರ ವಾಕ್ಯವು ನೀರಿನಂತಿದೆ ಎಂದು ಬೈಬಲ್ ಹೇಳುತ್ತದೆ. ವಾಕ್ಯದಿಂದ ನಿಮ್ಮನ್ನು ಸ್ನಾನ ಮಾಡಿಸುತ್ತೇನೆ ಎಂದು ಯೇಸು ಹೇಳುತ್ತಾರೆ. ಸ್ನಾನ ಯಾವುದರಿಂದ ಮಾಡ್ತೇವೆ? ನೀರಿನಿಂದ ಮಾಡುತ್ತೇವೆ. ಹಾಗಾದ್ರೆ ದೇವರು ಏನು ಹೇಳ್ತಿದ್ದಾರೆ? ವಾಕ್ಯದಿಂದ ನಾನು ಅವರನ್ನು ಶುದ್ಧೀಕರಿಸುತ್ತೇನೆ ಎಂದು ಹೇಳ್ತಾರೆ. ಶುದ್ಧ ಜಲ ಅಂದ್ರೆ ವಾಕ್ಯವಾಗಿದೆ. ಯಾಕೆ ನಾವು ದೇವರ ಆಲಯಕ್ಕೆ ಬರಬೇಕು? ಯಾಕೆ ಶ್ರದ್ಧೆಯಿಂದ, ಬಹಳ ಶ್ರದ್ಧೆಯಿಂದ ದೇವರ ವಾಕ್ಯ ಕೇಳಬೇಕು? ಸಭೆಯೇ ಕೇಳಿರಿ. ನೀವು ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಗೆ ಗೊತ್ತಾಗಲಾರದ ಹಾಗೆ ದೇವರು ವಾಕ್ಯದ ಮಳೆಯನ್ನು ನಿಮ್ಮ ಮೇಲೆ ಸುರಿಯ ಮಾಡಿ ನಿಮ್ಮೊಳಗಿರುವ ಪ್ರತಿ ಮಲಿನವನ್ನು ಆತನು ತೊಳೆದು ಹಾಕುತ್ತಿದ್ದಾನೆ, ಶುದ್ಧೀಕರಿಸುತ್ತಿದ್ದಾನೆ ಎಂಬ ವಾಸ್ತವವನ್ನು ಮರೆಯಬೇಡಿ. ಈ ದಿನಮಾನಗಳಲ್ಲಿ ಸಭೆಯಲ್ಲಿ ವಾಕ್ಯ ಕಡಿಮೆಯಾಗಿದೆ. 2 ಗಂಟೆ ಆರಾಧನೆ ಇರುವುದಾದ್ರೆ ಅದರಲ್ಲಿ 15 ನಿಮಿಷ ವಾಕ್ಯ ಇರುತ್ತೆ, ಇಲ್ಲವೇ ಅರ್ಧ ಗಂಟೆಯಷ್ಟು ವಾಕ್ಯ ಇರುತ್ತೆ. ಬೇರೆ ಇನ್ನಿತರ ಕಾರ್ಯಕ್ರಮ ನಡೆಸುತ್ತಾರೆ, ಅವುಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ. ಕೇಳಿ ಕ್ರೈಸ್ತಿಯ ಸಮಾಜವೇ, ಯಾವ ಸಭೆಯಲ್ಲಿ ವಾಕ್ಯ ಕಡಿಮೆಯಾಗಿರುತ್ತೋ ಆ ಸಭೆ ದೇವರಿಂದ ದೂರವಾಗುತ್ತದೆ. ದೇವರು ಏನ್ ಹೇಳ್ತಾರೆ? ನಾನು ನಿಮ್ಮನ್ನು ಪವಿತ್ರಗೊಳಿಸುತ್ತೇನೆ, ಶುದ್ಧ ಜಲವನ್ನು ಸುರಿಯ ಮಾಡುತ್ತೇನೆ. ಆ ಶುದ್ಧ ಜಲವೇ ದೇವರ ವಾಕ್ಯವಾಗಿದೆ. ಆ ವಾಕ್ಯವೇ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ಆ ವಾಕ್ಯವೇ ನಮ್ಮನ್ನು ಪೋಷಿಸುತ್ತದೆ. ಸೊ ದೇವರ ಸಭೆಗೆ ಬರುವಾಗ ಪ್ರತಿಯೊಬ್ಬರು ಕೂಡ ಶ್ರದ್ಧೆಯಿಂದ ವಾಕ್ಯ ಕೇಳುವಂಥದ್ದು ಅತ್ಯವಶ್ಯಕವಾಗಿದೆ. ಹೀಗೆ ಸಭೆಯಲ್ಲಿ ವಾಕ್ಯ ಸಾರಲ್ಪಡುತ್ತಿರುವಾಗ ಯಾರಾದ್ರೂ ಸೆಲ್ ಫೋನ್ ಹಿಡ್ಕೊಂಡು ಕೂತ್ಕೊಳ್ಳುವಂತವ್ರಿದ್ದೀರಾ? ಕನಿಷ್ಠ ಸಭೆಯೊಳಗಡೆಯೂ ಕೂಡ ಸೆಲ್ ಫೋನ್ ಬಿಟ್ಟು ಬಿಡಲಾರದವರು ಯಾರಾದ್ರೂ ಇದ್ದೀರಾ? ನೀವು ನಿಜವಾದ ಆತ್ಮೀಕರಾಗಿರುವುದಾದ್ರೆ ಸಭೆಯೊಳಗೆ ನೀವು ಹೆಜ್ಜೆ ಇಡುವಾಗಲೇ ನಿಮ್ಮ ಸೆಲ್ ಫೋನ್ ಅನ್ನು ನೀವು ಸ್ವಿಚ್ ಆಫ್ ಮಾಡುತ್ತೀರಿ. ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನಾನು ಸಭೆಯೊಳಗಡೆ ಎಂಟರ್ ಆಗುವಾಗಲೇ ನನ್ನ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡುತ್ತೇನೆ ಅನ್ನುವಂಥವ್ರು ಇದ್ರೆ ಕೈ ತೋರಿಸ್ತೀರಾ? ಯಸ್ 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 ಅನೇಕರಿದ್ದೀರಿ. ಯಾಕೆ ಹಾಗೆ ಮಾಡ್ತೀರಿ? ಗಮನ ಕೊಟ್ಟು ಕೇಳಿರಿ. ನಾನು 60 ನಿಮಿಷಗಳಷ್ಟು ವಾಕ್ಯ ಸಾರುವುದಾದರೆ ಈ 60 ನಿಮಿಷಗಳವರೆಗೂ ಸಾರಿರುವ ವಾಕ್ಯವಲ್ಲ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತದ್ದು. ಯಾವುದೋ ಒಂದು ಮಾತು ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ. ಯಾವುದೋ ಒಂದು ವಾಕ್ಯ, ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಮಾತು ನಿಮ್ಮ ಹೃದಯವನ್ನು ಮುಟ್ಟುತ್ತೆ. ಯಾವ ಮಾತು ನಿಮ್ಮ ಹೃದಯವನ್ನು ಮುಟ್ಟುತ್ತದೋ ಆ ಮಾತನ್ನು ಏನ್ ಮಾಡಬೇಕು? ಕಾದು ಎದುರು ನೋಡಬೇಕು. ಮೀನ್ ಹಿಡಿಯುವವನು ಏನ್ ಮಾಡ್ತಾನೆ ಹೇಳಿ? ಹೋಗಿ ಗಾಳ ಹಾಕ್ತಾನೆ. ಗಾಳ ಹಾಕಿದ ತಕ್ಷಣವೇ ಮೀನ್ ಬಂದು ಸಿಗುತ್ತೋ? ಸಿಗಲ್ಲ ಪ್ರಿಯರೇ. ಹಾಗೆಯೇ ಹಿಡ್ಕೊಂಡಿರ್ಬೇಕು. 6 ಗಂಟೆ ಆಗುತ್ತೆ, 7 ಗಂಟೆ ಆಗುತ್ತೆ, ಮಧ್ಯಾಹ್ನ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ, ಆದ್ರೂ ಒಂದು ಮೀನು ಸಿಗಲ್ಲ. ಆದರೆ ನಂತರ ಏನ್ ಮಾಡ್ತಾನೆ? ಆ ಕಡೆ ನೋಡಲ್ಲ, ಈ ಕಡೆ ನೋಡಲ್ಲ. ಸೆಲ್ ಫೋನ್ ಏನಾದ್ರೂ ನೋಡ್ತಾನ ಮೀನ್ ಹಿಡಿಯೋವನು? ಬೇಕಾದ್ರೆ ನೀವು ನೋಡಿ, ಸೆಲ್ ಫೋನ್ ನಲ್ಲಿ ಸಿನಿಮಾ ನೋಡ್ತಾ ಮೀನ್ ಹಿಡಿತಾನಂತೀರಾ? ಚಾನ್ಸೇ ಇಲ್ಲ ಪ್ರಿಯರೇ. ಎಷ್ಟೋ ಜಾಗ್ರತೆಯಿಂದ ನೋಡಿಕೊಳ್ತಾ ಇರ್ತಾನೆ. ಮೇಲ್ಗಡೆ ಗಾಳ ಸ್ವಲ್ಪ ಅಲ್ಲಾಡುತ್ತೆ. ಅದು ಅಲ್ಲಾಡಿದ ತಕ್ಷಣವೇ ಅವನಿಗೆ ಅರ್ಥ ಆಗ್ಬಿಡುತ್ತೆ, ತಕ್ಷಣ ಎಳಿಬೇಕು. ಹಾಗೆ ಎಳೆಯದೇ ಇದ್ದರೆ ಆ ಮೀನ್ ಏನ್ ಮಾಡುತ್ತೆ? ಹುಳ ತಿಂದು ಓಡಿ ಹೋಗುತ್ತೆ. ಸೊ ಅವನು ಎಷ್ಟೋ ಜಾಗ್ರತೆಯಿಂದ ಆ ಕ್ಷಣಕ್ಕೋಸ್ಕರ, ಯಾವ ಕ್ಷಣಕ್ಕೋಸ್ಕರ? ಅವನಿಗೆ ಬೇಕಾಗಿರುವಂತಹ ಆ ಮೀನು ಸಿಗುವಂತಹ ಕ್ಷಣಕ್ಕೋಸ್ಕರ ಆಸಕ್ತಿಯಿಂದ, ಆಸೆಯಿಂದ, ಅಪೇಕ್ಷಿಸುತ್ತಾ ಎದುರು ನೋಡುತ್ತಾನೆ. ಸಹೋದರ ಸಹೋದರಿಯರೇ, ನೀವು ಕೂಡ ದೇವರ ಸನ್ನಿಧಿಗೆ ಬರುವಾಗ ಅದಕ್ಕಿಂತಲೂ ಹೆಚ್ಚಾದ ಆಸಕ್ತಿಯಿಂದ, ಆಸೆಯಿಂದ, ಅಪೇಕ್ಷೆಯಿಂದ ನೀವು ಕಾದು ಎದುರು ನೋಡಬೇಕು. ಯಾಕೆಂದ್ರೆ ಯಾವುದೋ ಒಂದು ಮಾತಿನ ಮೂಲಕ ದೇವರು ನಿಮ್ಮ ಜೀವಿತವನ್ನು ಪ್ರಭಾವ ಬೀರುತ್ತಾರೆ. ಒಂದು ದಿನ ಒಬ್ಬ ಸೇವಕರು ಒಂದು ಬೀದಿಯಲ್ಲಿ ದೇವರ ವಾಕ್ಯದ ಪ್ರಸಂಗವನ್ನು ಮಾಡುತ್ತಾ ಇದ್ರು ಪ್ರಿಯರೇ. ಹಾಗೆ ಅವರು ಪ್ರಸಂಗ ಮಾಡುತ್ತಾ ಇರುವಾಗ ದೂರದಿಂದ ಆ ಬೀದಿ ಕೊನೆಯಲ್ಲಿ ಇದ್ದ ಒಬ್ಬ ಯವನಸ್ಥನು ಆ ಪ್ರಸಂಗವನ್ನು ಶ್ರದ್ಧೆಯಿಂದ ಕೇಳ್ತಾ ನಿಂತುಕೊಂಡಿದ್ದ ಪ್ರಿಯರೇ. 10 ನಿಮಿಷಗಳಾದವು, 15 ನಿಮಿಷಗಳಾದವು, 20 ನಿಮಿಷಗಳಾದವು, ಅರ್ಧ ಗಂಟೆ ಆಯ್ತು, 45 ನಿಮಿಷಗಳಾದವು. ಆ ಸೇವಕರು ಪ್ರಸಂಗ ಮಾಡುತ್ತಲೇ ಇದ್ರು, ಹೇಳುತ್ತಲೇ ಇದ್ರು. ಆ ಹುಡುಗನು ಬೀದಿಯ ಕೊನೆಯಲ್ಲಿ ಒಂದು ಮೂಲೆಯಲ್ಲಿ ನಿಂತುಕೊಂಡು ಕೇಳುತ್ತಾ ಇದ್ದ. ಸಡನ್ ಆಗಿ ಈ ಸೇವಕರು ಒಂದು ಮಾತು ಹೇಳ್ತಾರೆ. ತನ್ನ ಜೀವಿತವನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವನ ಮೂಲಕ ದೇವರು ಈ ಭೂಮಿಯ ಮೇಲೆ ಎಂಥ ಕಾರ್ಯ ಮಾಡಬಲ್ಲರೋ, ಏನೆಲ್ಲ ಮಾಡಬಲ್ಲರೋ
ಎನ್ನುವುದನ್ನು ತೋರಿಸುವಂತವನು ಇದುವರೆಗೂ ಭೂಮಿಯ ಮೇಲೆ ಹುಟ್ಟಲೇ ಇಲ್ಲ ಎಂದು ಹೇಳಿದ್ರು ಪ್ರಿಯರೇ. ಒಬ್ಬ ವ್ಯಕ್ತಿ ತನ್ನ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಡುವುದಾದರೆ, ಹಾಗೆ ಸಂಪೂರ್ಣವಾಗಿ ತನ್ನ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಟ್ಟವನ ಮುಖಾಂತರ ದೇವರು ಎಷ್ಟೋ ಘನವಾದ ಕಾರ್ಯಗಳನ್ನು ಮಾಡುತ್ತಾರೆ. ಅಂತಹ ಘನವಾದ ಕಾರ್ಯಗಳನ್ನು ದೇವರು ಮಾಡಬೇಕೆಂದು ಬಯಸಿದ್ರು ಕೂಡ ದೇವರಿಗೆ ಸಂಪೂರ್ಣವಾಗಿ ತನ್ನನ್ನು ತಾನು ಒಪ್ಪಿಸಿಕೊಡುವವನು ಸಿಗಲಿಲ್ಲ ಎಂದು ಹೇಳ್ತಾ ಇರುವಾಗ, ಆ ಬೀದಿಯ ಕೊನೆಯಲ್ಲಿರುವಂತಹ ಆ ಯವನಸ್ಥನು ಆ ಒಂದು ಮಾತು ಹಿಡ್ಕೊಳ್ಳುತ್ತಾನೆ ಪ್ರಿಯರೇ. ಏನ್ ಮಾಡ್ತಾನೆ ಗೊತ್ತಾ? ತಕ್ಷಣವೇ 2 ಕೈಗಳನ್ನು ಜೋಡಿಸಿ, ದೇವರೇ, ಸಂಪೂರ್ಣವಾಗಿ ತನ್ನನ್ನು ತಾನು ನಿನಗೆ ಒಪ್ಪಿಸಿಕೊಡುವವನ ಮುಖಾಂತರ ನೀನು ಎಂಥ ದೊಡ್ಡ ಕಾರ್ಯ ಮಾಡಬಲ್ಲಿಯೋ ಎನ್ನುವುದು ಈ ಲೋಕ ನೋಡಲಿಲ್ಲ ಅಂತೆ ದೇವರೇ. ಆ ರೀತಿ ಸಂಪೂರ್ಣವಾಗಿ ನಿನಗೆ ಅರ್ಪಿಸಿಕೊಡುವವನನ್ನಾಗಿ ನಾನಿರಬೇಕೆಂದು ಆಶಿಸುತ್ತಿದ್ದೇನೆ ದೇವರೇ. ನನ್ನ ಮುಖಾಂತರ ನೀನ್ ಏನ್ ಮಾಡಬಲ್ಲಿಯೋ ದೇವರೇ, ಯೆಹೋವನೇ, ನನ್ನ ಮೂಲಕ ನೀನ್ ಏನ್ ಮಾಡಬಲ್ಲಿಯೋ, ಏನು ಮಾಡಬೇಕೆಂದು ಆಶಿಸುತ್ತಿದೆಯೋ ಅದನ್ನು ಮಾಡುವುದಕ್ಕಾಗಿ ನನ್ನನ್ನು ನಾನು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಡ್ತಿದ್ದೇನೆ ದೇವರೇ ಎಂದು ಪ್ರಾರ್ಥಿಸಿದ. ಆ ಪ್ರಾರ್ಥನೆಗೆ ಆಧಾರ ಏನ್ ಗೊತ್ತಾ? ಅವನು ಕೇಳಿದ ಆ ಸಂದೇಶ. ಏನ್ ಜರುಗಿತು ಗೊತ್ತಾ? ದೇವರು ಆ ಹುಡುಗನ ಪ್ರಾರ್ಥನೆಯನ್ನು ಲಾಲಿಸಿದ್ರು. ಲಾಲಿಸಿ ಆ ಹುಡುಗ ಸುವಾರ್ತೆಯಿಂದ ಅಮೆರಿಕ ದೇಶ, ಇಂಗ್ಲೆಂಡ್ ದೇಶ, ಇವೆರಡು ದೇಶಗಳನ್ನು ಶೇಕ್ ಮಾಡುವಂತಹ ಮಹಾ ದೊಡ್ಡ ಸುವಾರ್ತಿಕನನ್ನಾಗಿ ಮಾರ್ಪಡಿಸಿದ್ರು ಪ್ರಿಯರೇ. ಅವನ ಹೆಸರೇ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ, ಡಾಕ್ಟರ್ D.L. ಮೋಡಿ. ಅನೇಕ ಸಂದರ್ಭಗಳಲ್ಲಿ ಡಾಕ್ಟರ್ D.L. ಮೋಡಿ ನಮಗೆ ಜ್ಞಾಪಕಕ್ಕೆ ಬರ್ತಾರೆ. ಯಾಕೆಂದರೆ ಅವರ ಜೀವಿತ ಆ ರೀತಿಯಾಗಿತ್ತು. ಸಭೆ ಕೇಳ್ತಾ ಇದ್ದೀರಾ? ಸಭೆಯಲ್ಲಿ ಕೂತುಕೊಂಡಾಗ ಪ್ರತಿಯೊಂದು ಮಾತು ಜಾಗೃತೆಯಿಂದ ಕೇಳ್ರಿ. ನೀವು ವಾಕ್ಯ ಕೇಳುವ ಪ್ರತಿ ಸಾರಿ ದೇವರು ನಿಮ್ಮೊಂದಿಗೆ ಮಾತಾಡಬೇಕು ಎಂದು ಆಶಿಸುತ್ತಾರೆ. ಯಾಕೆಂದರೆ ಇದು ವಾಕ್ಯವಾಗಿದೆ. ಆದಿಯಲ್ಲಿ ಮುಂದೆ ಹೇಳಿ, ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೇ ಕೃಪೆ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯ ಸಂಚರಿಸಿದನು. ಆ ವಾಕ್ಯವೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ವಾಕ್ಯದಿಂದಲೇ ದೇವರು ನಿಮ್ಮನ್ನು ತೊಳೆಯುತ್ತಾರೆ. ವಾಕ್ಯವೇ ನಮ್ಮನ್ನು ಪವಿತ್ರಗೊಳಿಸುತ್ತದೆ. ನೀವು ವಾಕ್ಯ ಓದುತ್ತಿರುವಾಗ ನಿಮಗೆ ಗೊತ್ತಾಗಲಾರ್ದ ಹಾಗೆಯೇ ನಿಮ್ಮ ಜೀವಿತ ಪರಿಶುದ್ಧಗೊಳಿಸಲ್ಪಡುತ್ತೆ. ಟ್ಯಾಪ್ ಕೆಳಗಡೆ ನಿಮ್ಮ ಕೈ ಹೀಗೆ ತೊಳಿತಾ ಇರ್ತೀರ ಅಂದ್ಕೊಳ್ಳಿ, ಏನಾಗುತ್ತೆ? ಆಟೋಮೆಟಿಕ್ ಆಗಿ ನಿಮ್ಮ ಕೈಗಳೇನಾಗ್ತವೆ? ಶುಭ್ರವಾಗ್ತವೆ. ಹೇಗೆ ಶುಭ್ರವಾಗ್ತವೆ? ನೀರಿನಿಂದ ಕೈಗಳನ್ನು ತೊಳೆಯುವಾಗ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ವಾಸ್ತವ, ನೀರಿನ ಕೆಳಗಡೆ ನಿಮ್ಮ ಕೈಗಳನ್ನು ಸ್ವಲ್ಪ ಹೊತ್ತಿಟ್ಟು ನೀವು ನಿಮ್ಮ ಕೈಗಳನ್ನು ಹೀಗೆ ಶುಭ್ರ ಮಾಡಿಕೊಳ್ಳುವುದಾದ್ರೆ ಆಟೋಮೆಟಿಕ್ ಆಗಿ ಕೈಗಂಟಿಕೊಂಡಿರುವ ಹೊಲಸು ಹೋಗುತ್ತೆ. ನೀರಿಗೆ ಹೊಲಸು ತೆಗೆದು ಹಾಕುವ ಶಕ್ತಿ ಇದೆ. ಹಾಗೆಯೇ ವಾಕ್ಯಕ್ಕೂ ಕೂಡ ನಿಮ್ಮ ಹೃದಯಕ್ಕೆ ಅಂಟಿಕೊಂಡಿರುವ ಹೊಲಸನ್ನು ಶುಭ್ರಗೊಳಿಸುವಂತಹ ಶಕ್ತಿ ಇದೆ. ಅದಕ್ಕಾಗಿಯೇ ಆ ವಾಕ್ಯವನ್ನು ಪ್ರಶಾಂತವಾಗಿ ಕೇಳುವ ಪ್ರಯತ್ನ ಮಾಡಿ. ದೇವರ ವಾಕ್ಯವೇ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ಪ್ರಿಯ ಸಭೆಯೇ, ಈ ದಿನ ದೇವರಿಗೆ ಬೇಡಿಕೊಳ್ಳಿರಿ, ದೇವರೇ, ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ತನ್ನ ಜೀವಿತ ನಿಮಗೆ ಅರ್ಪಿಸಿಕೊಡುವುದಾದರೆ ಆ ವ್ಯಕ್ತಿಯ ಮೂಲಕ ಎಂಥ ಕಾರ್ಯ ಮಾಡಬಲ್ಲಿರೆಂದು ಇನ್ನೂ ಈ ಲೋಕ ನೋಡದೇ ಇರುವುದಾದರೆ ಅಂಥ ವ್ಯಕ್ತಿಯಾಗಿ ನಾನಿರಲು ಇಚ್ಛಿಸುತ್ತಿದ್ದೇನೆ ದೇವರೇ. ಅಂಥ ವ್ಯಕ್ತಿಯ ಜೀವಿತ ನನ್ನ ಜೀವಿತ ಆಗಿರಬೇಕೆಂದು ಬಯಸ್ತಿದ್ದೇನೆ. ಸಂಪೂರ್ಣವಾಗಿ ನನ್ನ ಜೀವಿತವನ್ನು యేసయ్య ಶುದ್ಧೀಕರಿಸಿರಿ, ನನ್ನನ್ನು ಪರಿಶುದ್ಧಗೊಳಿಸಿರಿ ದೇವರೇ ಎಂದು ಪ್ರಾರ್ಥಿಸೋಣವೇ? ನಮ್ಮ ಹೃದಯವನ್ನು ದೇವರ ಸನ್ನಿಧಿಯಲ್ಲಿ ಹೊಯ್ದು ಬಿಡೋಣವೇ? ಈ ಸಮಯದಲ್ಲಿ ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ. ದೇವರೇ, ಇಲ್ಲಿಯವರೆಗೂ ನಿಮ್ಮನ್ನು ಬಾಧೆ ಪಡಿಸಿದಕ್ಕಾಗಿ ನಮ್ಮನ್ನು ಕ್ಷಮಿಸಿರಯ್ಯ. ಪೂರ್ತಿಯಾಗಿ ನಮ್ಮನ್ನು ಶುದ್ಧಿಪಡಿಸಿರಿ. ಕಣ್ಣೀರಿನ ಪ್ರಾರ್ಥನೆಯ ಬೆಲೆ ಏನೆಂದು ನಮಗೆ ಕಲಿಸಿಕೊಡಿರಿ. ನಿಮ್ಮ ಸನ್ನಿಧಿಯಲ್ಲಿ ಕುಗ್ಗಿ ಹೋದ, ಜಜ್ಜಿ ಹೋದ ಮನಸ್ಸೇ ನಿಮಗೆ ಇಷ್ಟವಾದ ಯಜ್ಞವಾಗಿದೆ. ಅಂತಹ ಮನಸ್ಸು ನಾವು ಹೊಂದಿಕೊಂಡಿರುವಾಗ ಹೆತ್ತ ತಾಯಿಯಂತೆ ನೀವು ಸಂತೈಸುತ್ತೀರಿ ದೇವರೇ. ಹೆತ್ತ ತಾಯಿಯಂತೆ ನೀವು ಆದರಿಸುತ್ತೀರಿ ದೇವರೇ. ಈ ಸಮಯದಲ್ಲಿ ಯಾವ ಸಹೋದರನು, ಯಾವ ಸಹೋದರಿ ದೇವರೇ ತಮ್ಮ ಹೃದಯದಲ್ಲಿ ಅವರು ವೇದನೆಯೊಂದಿಗೆ, ಕಣ್ಣೀರಿನೊಂದಿಗೆ ಈ ಸಮಯದಲ್ಲಿ ಪ್ರಾರ್ಥಿಸುತ್ತಿದ್ದಾರೋ ಅವರೆಲ್ಲರ ಪ್ರಾರ್ಥನೆಗಳನ್ನು ಲಾಲಿಸಿರಿ. ಹೃದಯ ಶುದ್ಧಿಗೋಸ್ಕರ ಕಣ್ಣೀರು ಸುರಿಸುವಂತಹ
ಪ್ರತಿಯೊಬ್ಬರ ಕಣ್ಣೀರನ್ನು ನೋಡಿ ಅವರ ಹೃದಯಗಳನ್ನು ಶುದ್ಧೀಕರಿಸಿರಿ ದೇವರೇ. ಆರೋಗ್ಯಕ್ಕೋಸ್ಕರ ಕಣ್ಣೀರು ಸುರಿಸುವಂತಹ ಪ್ರತಿಯೊಬ್ಬರ ಶರೀರವನ್ನು ಶುದ್ಧೀಕರಿಸಿರಿ ದೇವರೇ. ಕುಟುಂಬ ರಕ್ಷಣೆಗೋಸ್ಕರ ಕಣ್ಣೀರು ಸುರಿಸುವಂತವರ ಕುಟುಂಬಗಳನ್ನು ರಕ್ಷಿಸಿರಿ ದೇವರೇ. ಉದ್ಯೋಗಕ್ಕೋಸ್ಕರ ಕಣ್ಣೀರು ಸುರಿಸುವಂತಹ ಪ್ರತಿ ತಮ್ಮ ತಂಗಿಗೂ ಸಹೋದರ ಸಹೋದರಿಗೂ ದೇವರೇ ಒಳ್ಳೆ ಉದ್ಯೋಗವನ್ನು ದಯಪಾಲಿಸಿರಿ. ಮಕ್ಕಳಾಗಬೇಕೆಂದು ಕಣ್ಣೀರು ಸುರಿಸುವಂತಹ ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸಿರಿ ದೇವರೇ. ಮುದ್ದಾದ ಮಕ್ಕಳನ್ನು ಕೊಡಿರಿ ದೇವರೇ. ವಿವಾಹಕ್ಕೋಸ್ಕರ ಕಣ್ಣೀರು ಸುರಿಸುವಂತಹ ಪ್ರತಿಯೊಬ್ಬರಿಗೂ ದೇವರೇ ಒಳ್ಳೆ ವಿವಾಹ ಆಗುವಂತೆ ಸಹಾಯ ಮಾಡಿರಿ. ಸೇವೆಯಲ್ಲಿ ನಾನು ಬಲವಾಗಿ ಉಪಯೋಗ ಆಗಬೇಕು, ನಂಬಿಗಸ್ತನಾದ ಸಾಧನವಾಗಿರಬೇಕು ಎಂದು ಆಶಿಸುವ ಸೇವಕರನ್ನು ಸಂಪೂರ್ಣವಾಗಿ ನಿಮ್ಮ ಚಿತ್ತದ ಪ್ರಕಾರ ನಡೆಸಬೇಕೆಂದು ಕೋರಿಕೊಳ್ಳುತ್ತಾ ನಿಮಗೆ ಎಲ್ಲ ಮಹಿಮೆ ಘನತೆ ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.